ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರ್ಗ ಲಿಖಿತ್. ಇವತ್ತು ನಾನೊಂದು ಸಣ್ಣ ಮಿನಿ ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಕಂಟಿನ್ಯೂಸ್ ಹಾಲಿಡೇಸ್ ಇದೆ. ನಾನು ಮೈಸೂರಿಗೆ ಬಂದಿದ್ದೀನಿ. ಇವಾಗ ಆಗಸ್ಟ್ 15 ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು. ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ. ಈ ಆಗಸ್ಟ್ ಒಂಥರ ಕಂಪ್ಲೀಟ್ ಹಬ್ಬಗಳ ಒಂದು ವಾರ, ಅಂದರೆ ಒಂದೊಂದು ಮಂತ್ ಆಗಿರ್ಬೋದು ಅಂತ ನಾವು ಹೇಳ್ಬೋದು. ಒಳ್ಳೆ ಕಂಪ್ಲೀಟ್ ವೈಬ್ಸ್ ಇದೆ. ಮತ್ತೆ ಇವಾಗ ನಾವು ಇವತ್ತು ನಮ್ಮ ಅಮ್ಮನ ಜೊತೆ ಒಂದು ಸ್ಮಾಲ್ ಆಗಲ್ಲಿ ಏನಿದೆ ಅಂತಂದ್ರೆ, ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಇವತ್ತು ಒಂಟಿಕೊಪ್ಪಲ್ ಟೆಂಪಲ್ಗೆ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಫುಲ್ಲು ಸಖತ್ ರಶ್ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ. ನೋಡೋಣ, ಇವತ್ತು ನಾನು ನಿಮ್ಗೆ ಮುಂದೆ ಹೋಗಿ ತೋರಿಸ್ತೀನಿ ಇವತ್ತು ಹೇಗಿದೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂಟಿಕೊಪ್ಪಲಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಒಂಟಿಕೊಪ್ಪಲ್ ಟೆಂಪಲ್ಗೆ ಬಂದಿದ್ದೀನಿ. ಇವತ್ತು ಎಷ್ಟು ರಶ್ ಇದೆ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಇಲ್ಲಿ ಫುಲ್ಲು ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಟ್ರಾಫಿಕ್ ಜಾಮ್ ಆಗೋಂಥದ್ದೆಲ್ಲ ನೋಡ್ತಾ ಇದ್ದೀನಿ. ಇವತ್ತು ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಟೆಂಪಲ್ ಅಂದರೆ ಜಾಸ್ತಿ ಜನ ಇದೆ ಸೇರೋದು ಆ್ಯಕ್ಚುಲಿ ಒಂಟಿಕೊಪ್ಪಲಲ್ಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ನಾನು ಹೇಳಿದ್ನಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತಂದರೆ, ತುಂಬ ಜನ ಸೇರಿದ್ದಾರೆ ಇಲ್ಲಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಅಂದರೆ, ಫಸ್ಟ್ ಟೈಮ್ ನಾನು ಒಂಟಿಕೊಪ್ಪಲ್ ಕ್ಯೂ ನಿಲ್ತಾ ಇರೋದು. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 1 ಅವರಷ್ಟು ಕ್ಯೂ ನಿಂತು ನಾವು ಹೋಗ್ಬೇಕು ಅನಿಸುತ್ತೆ. ನೋಡೋಣ, ನಿಮಗೆ ತೋರಿಸ್ತೀನಿ. ಈ ಒಂಟಿಕೊಪ್ಪಲ್ ದೇವಸ್ಥಾನವನ್ನು ನಾವು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ಯಾರ್ಯಾರಿಗೆ ತಿರುಪತಿ ಹೋಗಿ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕಾಗಲ್ಲ ಮತ್ತು ಮುಡಿಯ ಅರ್ಕೆಗಳು ಇರುತ್ತಲ್ಲ, ಅದನ್ನು ತೀರ್ಸೋಕ್ಕಾಗಲ್ಲ, ಅವರೆಲ್ಲ ಬಂದು ಈ ಒಂಟಿಕೊಪ್ಪಲ್ ದೇವಸ್ಥಾನದಲ್ಲಿ ಅರ್ಕೆನೆಲ್ಲ ತೀರಿಸ್ತಾ ಇರ್ತಾರೆ. ಚಿಕ್ಕ ಮಕ್ಕಳದ ಅರ್ಕೆ ಮುಡಿಗಳನ್ನ ಕೂಡ ಇಲ್ಲಿ ತೆಗಿತಾರೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ ನಾವು ದೇವಸ್ಥಾನದೊಳಗೆ ಎಂಟ್ರಿ ಆಗಿದ್ದೀವಿ. ಇವತ್ತು ಎಷ್ಟು ಜನ ಇನ್ನೂ ಸುಮಾರು ಕ್ಯೂ ಇದೆ. ಫ್ರೆಂಡ್ಸ್ ಈಗ 1/2 ಅವರ್ ಆದಮೇಲೆ ಆಫ್ಟರ್ 1 ಅವರ್ ದರ್ಶನ ಆದಮೇಲೆ ನಾವು ಇವಾಗ ಇನ್ನೊಂದು ಟೆಂಪಲ್ ಇದೆ, ಬಾಲಕೃಷ್ಣನ ಟೆಂಪಲ್. ಅಲ್ಲಿ ಬರ್ತಾ ಇದ್ದೀವಿ. ನಾನು ತೋರಿಸ್ತಾ ಇದ್ದೀನಿ ಟೆಂಪಲ್ ಇದೆ ಅಂತ. ಬಾಲಕೃಷ್ಣಂದು ಟೆಂಪಲ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು 1 ಗಂಟೆ ನಾವು ಇವತ್ತು ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ನಮಗೆ ಪ್ರಸಾದ ಸಿಕ್ಕಿದೆ. ನೋಡಿ ಏನು ಹ್ಯಾಪಿ ಫೇಸಸ್ ನೋಡಿ, ಖುಷಿಲಿ ತಿಂತವ್ರೆಲ್ಲ.